ಮಂಡ್ಯ ಜೆಡಿಎಸ್ ಪಕ್ಷದ ಭದ್ರಕೋಟೆ ಇಲ್ಲಿ ಜೆಡಿಎಸ್ ಅಭ್ಯರ್ಥಿಯೇ ಸ್ಪರ್ಧೆ ಮಾಡಬೇಕು. ಸುಮಲತಾ ಸಿದ್ದು ಭೇಟಿಗೆ ಸಚಿವ ಪುಟ್ಟರಾಜು ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಯಾರು ಯಾರ ಜೊತೆ ಚರ್ಚಿಸಿದ್ರು ಮುಖ್ಯ ಅಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಮಂಡ್ಯ ಜೆಡಿಎಸ್ ಪಕ್ಷದ ಭದ್ರಕೋಟೆ ಇಲ್ಲಿ ಜೆಡಿಎಸ್ ಅಭ್ಯರ್ಥಿಯೇ ಸ್ಪರ್ಧೆ ಮಾಡಬೇಕು. ಸುಮಲತಾ ಸಿದ್ದು ಭೇಟಿಗೆ ಸಚಿವ ಪುಟ್ಟರಾಜು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಯಾರು ಯಾರ ಜೊತೆ ಚರ್ಚೆ ಮಾಡಿದ್ರು ಅನ್ನೋದು ಮುಖ್ಯವಲ್ಲ. ಕಳೆದ ಬಾರಿಯೇ ಈ ಕ್ಷೇತ್ರ ಜೆಡಿಎಸ್ಗೆ ಕೊಟ್ಟಿದ್ದಾರೆ, ಈ ಬಾರಿ ಕೂಡ ಜೆಡಿಎಸ್ಗೆ ಕೊಡಬೇಕು ಅನ್ನುವಂತಹ ಮಾತನ್ನ ಈಗ ಸಚಿವ ಪುಟ್ಟರಾಜು ಅವರು ಹೇಳಿರೋದು. ಈಗಾಗಲೇ ಸಾಕಷ್ಟು ಮಾತುಗಳು ಕೂಡ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿ ಬರ್ತಾ ಇದೆ. ನಾಯಕರುಗಳು ನಾವೆರಡು ಪಕ್ಷರು ನಡ್ಕೋಬೇಕಾಗುತ್ತೆ. ಯಾರು ಯಾರ ಮನೆಗೆ ಹೋದ್ರು ಏನ್ ತೀರ್ಮಾನ ಆಯ್ತು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಎರಡು ಪಕ್ಷಗಳು ಇವತ್ತೇನು ಸೇರಿ ನಾವು ಸಮ್ಮಿಶ್ರ ಸರ್ಕಾರ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಲೋಕಸಭಾ ಚುನಾವಣೆಯನ್ನು ಅಲಯನ್ಸ್ ಮಾಡ್ಕೊಂಡೆ ಎದುರಿಸಿ ಬಿಜೆಪಿ ಪಕ್ಷವನ್ನ ಕಾಂಗ್ರೆಸ್ ಜೆಡಿಎಸ್ ಒಂದಾಗಿ ಬಿಜೆಪಿಯನ್ನ ಧೂಳಿಪಟ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನ ಮಾಡಾಗಿದೆ. ಅದರ ಚೌಕಟ್ಟಿನಲ್ಲಿ ಯಾವ್ಯಾವ ಕ್ಷೇತ್ರಗಳನ್ನ ಕಾಂಗ್ರೆಸ್ ತಗೋಬೇಕು, ಯಾವ್ಯಾವ ಲೋಕಸಭಾ ಕ್ಷೇತ್ರಗಳನ್ನ ಜೆಡಿಎಸ್ ಬಿಟ್ಕೊಡ್ಬೇಕು ಅಂತಕ್ಕಂಥದನ್ನ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರುಗಳು 2018ರ ಈ ರಾಜ್ಯದ ಜನರ ತೀರ್ಪು ಏನಿತ್ತು, ಸಮ್ಮಿಶ್ರ ಸರ್ಕಾರ ಮಾಡುವಂತ ಒಂದು ಸ್ಥಿತಿಯ ತೀರ್ಪು ಬಂದ ಹಿನ್ನೆಲೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತೇಳಿ ರಾಷ್ಟ್ರ ಮಟ್ಟದ ನಾಯಕರುಗಳು ಸೇರಿ ಇವತ್ತು ಸಮ್ಮಿಶ್ರ ಸರ್ಕಾರ ತಂದಂಥದ್ದು. ಇನ್ನು ಲೋಕಸಭೆ ಚುನಾವಣೆಯ ತಯಾರಿ ಮಂಡ್ಯ ಕ್ಷೇತ್ರದ ಬಗ್ಗೆ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ಅವರು ಹೇಳಿದ್ದೇನು ನೋಡೋಣ. ನಾವು ಕೂತ್ ಮಾತಾಡಿಲ್ಲ, ಇಬ್ರು ರಾಹುಲ್ ಗಾಂಧಿ ಜೊತೆ ಮಾತಾಡಿದ್ದಾರೆ ಗೊತ್ತಿಲ್ಲ ನನಗೆ. ನಿನ್ನೆ ರೇವಣ್ಣ ಸ್ಟೇಟ್ಮೆಂಟ್ ನೋಡಿದ್ದೀನಿ ಅಷ್ಟೇನೆ, ಬಟ್ ದೇವೇಗೌಡರ ಜೊತೆ ನಾವಿನ್ನೂ ಮಾತಾಡಿಲ್ಲ. ಈಗ ನಾನು ಆ ಥರ ಮುಂದಕ್ಕೆಲ್ಲ ಮಾತಾಡಕ್ ಹೋಗಲ್ಲ. ಈಗ ನಾವು ಇನ್ನೂ ಪ್ರಿಲಿಮಿನರಿ ಸ್ಟೇಜ್ನಲ್ಲಿ ಇದ್ದೀವಿ, ಇನ್ನೂ ಅವ್ರ ಜೊತೆ ಮಾತಾಡಿಲ್ಲ. ಸುಮಲತಾ ಭೇಟಿಯಾಗಿದ್ರು, ಅವರು ಬೇರೆ ಅವ್ರ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ, ಸೊ ಅದಕ್ಕೋಸ್ಕರ ನಿಮ್ಮನ್ನು ಭೇಟಿ ಮಾಡೋಣ, ಅಲ್ಲಿ ವರ್ಕರ್ಸ್ ಎಲ್ಲ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಕೇಳಕ್ಕೆ ಬಂದಿದ್ರು. ನೋಡೋಣಮ್ಮ, ನಾವು ಮಾತಾಡ್ತೀವಿ. ನಾವಿನ್ನೂ ಯಾವುದೇ ಸೀಟು ಯಾರಿಗೆ ಅಂತ ಇನ್ನೂ ಚರ್ಚೆನೆ ಮಾಡದೇ ಇರೋದ್ರಿಂದ ನಾವೇನು ಕೂಡ ಈಗ ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ಮೇಕ್ ದಿ ಸ್ಟ್ಯಾಂಡ್ ಆಫ್ ದ ಪಾರ್ಟಿ. ಈ ಕೊಲಿಷನ್ ಗೌರ್ಮೆಂಟ್ನಲ್ಲಿ ಭಿಕ್ಷೆ ಅಂತ ಬರೋದಿಲ್ಲ, ಯಾರು ಭಿಕ್ಷಕರಲ್ಲ, ಅವರು ಅಲ್ಲ ನಾವು ಅಲ್ಲ. ಕೊಲಿಷನ್ ಗೌರ್ಮೆಂಟ್ ಹಾಗೆಲ್ಲ ಆಗೋದಿಲ್ಲರಿ. ಅಲಯನ್ಸ್ನಲ್ಲಿ ಹೋಗುವಾಗ ಇಬ್ರು ಪರಸ್ಪರ ಮಾತುಕತೆ ಮೂಲಕ ಸೌಹಾರ್ದತೆಯಿಂದ ಮಾಡ್ಕೋಬೇಕು. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಈಗಾಗಲೇ ಲೋಕಸಭಾ ಚುನಾವಣೆಗೆ ಎಲ್ಲಾ ಪಕ್ಷಗಳು ತಯಾರಿ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರದಲ್ಲಿ ಈಗ ಮಂಡ್ಯ ಕ್ಷೇತ್ರದೇ ಒಂದು ರೀತಿಯಲ್ಲಿ ಗೊಂದಲ ಆಗ್ತಾ ಇದೆಯಾ? ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸುಮಲತಾ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿಮಾನಿಗಳ ಒತ್ತಾಯದ ಮೇರೆಗೆ ನಿಲ್ತೀನಿ ಅನ್ನೋದು, ಇದು ಒಂದು ವೇಳೆ ಇಕ್ಕಟ್ಟಿಗೆ ಕಾರಣ ಆಗುವಂತಹ ಚಾನ್ಸಸ್ ಇದೆಯಾ, ಹೇಗೆ ಅಂತ? ಖಂಡಿತ ನವಿತಾ ಜೈನ್, ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಾವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೇ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜಕೀಯಕ್ಕೆ ತರಬೇಕು, ಆ ಮುಖಾಂತರ ಪೊಲಿಟಿಕಲ್ ಅರಂಗೇಟ್ರಮನ್ನ ಮಾಡಬೇಕು, ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅನ್ನೋದು ಅವರ ಪ್ರಬಲ ಆಕಾಂಕ್ಷೆ ಆಗಿದೆ, ಇಚ್ಛೆ ಆಗಿದೆ ಮತ್ತು ಆಸೆ ಕೂಡ ಆಗಿದೆ. ಅದಕ್ಕಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿದಂತ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ 7 ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಶಾಸಕರಿಂದ ತಮ್ಮ ಪುತ್ರ ನಿಖಿಲ್ ಗೆಲುವಿಗೆ ಅದು ಸುಸೂತ್ರ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರಲ್ಲ, ಆ ರೀತಿಯ ಏನು ಅಲ್ಲಿರ್ತಕ್ಕಂಥ ಏನು ಸನ್ನಿವೇಶಗಳು ಸೃಷ್ಟಿ ಆಗ್ತಿರುವಂತದ್ದು. ಇದೀಗ ದಿವಂಗತ ಅಂಬರೀಶ್ ಅವರ ಪತ್ನಿ ಸುಮಲತಾರವರ ವೇದಿಕೆಗೆ ಆಗಮಿಸಿರುವಂತದ್ದು, ಅಂದ್ರೆ ಚುನಾವಣಾ ಅಖಾಡಕ್ಕೆ ಇಳಿದಿರುವಂತದ್ದು. ಒಂದ್ ಕಡೆ ಅವರು ನೇರವಾಗಿ ಕಾಂಗ್ರೆಸ್ ಟಿಕೆಟ್ ಅನ್ನು ಕೇಳ್ತಿದ್ದಾರೆ, ಮತ್ತೊಂದು ಕಡೆ ಮೈತ್ರಿಯಾಗಿ ಚುನಾವಣೆ ಎದುರಿಸುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟರಿಂದ ಅನಿವಾರ್ಯವಾಗಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು. ಆಗ ಜೆಡಿಎಸ್ಗೆ ಬಿಟ್ಕೊಟ್ರಾಗೆ ಸುಮಲತಾರವರಿಗೆ ಸೀಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಸುಮಲತಾರವರು ಪಕ್ಷೇತರ ಕಣಕ್ಕಿಳಿಯುವುದು ಪಕ್ಕಾ ಆಗಿರುವಂತದ್ದು. ಅದಕ್ಕಾಗಿ ಈಗ ಸುಮಲತಾರವರು ಕೂಡ ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಇವತ್ತು ಚಿಕ್ಕರಸಿನಕೆರೆಗೆ ಭೇಟಿಯಾಗಿ ಅಲ್ಲಿ ಅವರ ಕಾಲಭೈರೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹುತಾತ್ಮ ಯೋಧ ಗುರೂರವರ ಕುಟುಂಬಸ್ಥರನ್ನ ಮಾತನಾಡಿಸಿ ಸಾಂತ್ವನವನ್ನು ಹೇಳಿದರೆ, ಜೊತೆಗೆ 20 ಗುಂಟೆ ಜಮೀನನ್ನು ಕೂಡ ದಾನವಾಗಿ ನೀಡಿರುವಂತದ್ದು. ಎಲ್ಲದರ ನಡುವೆ ಕೂಡ ಸುಮಲತಾರವರು ಕೂಡ ಅಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡಿರೋದು. ಒಂದು ಕಡೆ ಜೆಡಿಎಸ್ ವಿರೋಧಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಜೆಡಿಎಸ್ ನಲ್ಲೇ ಒಳಗಿರ್ತಕ್ಕಂಥ, ಅಂದ್ರೆ ಎಲ್ಲ ಒಂದ್ ಕಡೆ ಮಂಡ್ಯ ಕ್ಷೇತ್ರಕ್ಕೆ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ರೆ ಮಂಡ್ಯ ಕ್ಷೇತ್ರ ಕೂಡ ದೇವೇಗೌಡರ ಕುಟುಂಬಕ್ಕೆ ಬಿಟ್ಕೊಡಕ್ ಆಗುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ
ಅಂತ ಹೇಳಿ ಅಲ್ಲಿರ್ತಕ್ಕಂಥ ಕೆಲ ಶಾಸಕರು ಕೂಡ ಒಳಬೇಗುದಿ ಇರುವಂತದ್ದು. ಆ ಒಳಬೇಗುದಿಯ ಫಲವಾಗಿ ಪರೋಕ್ಷವಾಗಿ ಸುಮಲತಾ ಅವರಿಗೆ ಸಹಾಯ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದು ವೇಳೆ ಸುಮಲತಾ ಅವರು ಪಕ್ಷೇತರವಾಗಿ ನಿಂತರೆ ಬಿಜೆಪಿ ಪರೋಕ್ಷವಾಗಿ ಅವರಿಗೆ ಬೆಂಬಲ ನೀಡಿದ್ರೆ ಅಥವಾ ಬಿಜೆಪಿ ತಮ್ಮ ಅಭ್ಯರ್ಥಿಯನ್ನು ಹಾಕದೆ ಬಹಿರಂಗವಾಗಿ ಅವರಿಗೆ ಬೆಂಬಲ ನೀಡಿದ್ರೆ ಸುಮಲತಾ ಮತ್ತು ನಿಖಿಲ್ ಕುಮಾರಸ್ವಾಮಿ ನಡುವೆ ಸ್ಪರ್ಧೆ, ದೊಡ್ಡ ಮಟ್ಟದ ಸ್ಪರ್ಧೆ ಏರ್ಪಡೋ ಸಾಧ್ಯತೆ ಇದೆ. ಹಾಗಾಗಿ ಇದೀಗ ದೇವೇಗೌಡರವರ ಕುಟುಂಬದಲ್ಲೂ ಕೂಡ ದೊಡ್ಡ ಚರ್ಚೆ ಆಗಿರುವಂತದ್ದು. ಒಂದು ವೇಳೆ ಸುಮಲತಾ ಅವರು ನಿಂತರೆ ಅಲ್ಲಿರ್ತಕ್ಕಂಥ ಇನ್ನೋರ್ವ ಅಲ್ಲದೆ